नान्तं विदाम्यहममी मुनयः प्रजेशाः मायाबलस्य पुरुषस्य कुतोपरेये गायन् गुणान् दशशतानन आदिदेवः शेषोऽधुनापि समवस्यति नास्य पारम्। अहं चतुर्मुखः अस्य भगवतः इच्छायाः शक्तेर्वा सीमानं न जानामि। सर्वे इमे मुनयः प्रजापतयोऽपि न जानन्ति। योऽयं सहस्रवदनः आदिशेषः सोऽपि अस्य गुणान् गात्वा येषां गुणानां पारं न समवस्यति। किमुत अपरे पामराः जनाः अस्य गुणान् ज्ञातुं न शक्नुवन्ति इति वक्तव्यम् इति द्वितीये स्कन्धे 7मे अध्याये 41 ಶ್ಲೋಕೆ, 2ನೇ ಸ್ಕಂದದ 7ನೇ ಅಧ್ಯಾಯದ 41ನೇ ಶ್ಲೋಕ ಇದು. ಅದಕ್ಕೆ ಹೀಗೆ ಆ ಶ್ಲೋಕದಲ್ಲಿ ಚತುರ್ಮುಖ ಭಗವಂತನ ಬಗ್ಗೆ ಹೇಳ್ತಿದ್ದಾನೆ. ಭಗವಂತನ ಈ ಶಕ್ತಿ ಅಂಥದ್ದು ಅಂದರೆ ಅದನ್ನು ನಾನು ತಿಳಿದವನಲ್ಲ, ಮತ್ತೆ ನನ್ನಿಂದ ಹುಟ್ಟಿದಂಥ ಈ ಮುನಿಗಳು ಪ್ರಜಾಪತಿಗಳು ಇವರ್ಯಾರೂ ತಿಳಿದವರಲ್ಲ. 1000 ಮುಖವುಳ್ಳಂಥ ಶೇಷ ಅವನು ನಿರಂತರ ಭಗವಂತನ ಗುಣಗಳನ್ನು ಗಾನ ಮಾಡಿ ಕೂಡ ಅದರ ಎಲ್ಲೇ ಯಾವುದು ಅನ್ನುವುದನ್ನು ಇನ್ನೂ ತೀರ್ಮಾನ ಮಾಡಲಿಕ್ಕಾಗಲಿಲ್ಲ. ಹೀಗೆ ಇವರ ಗತಿಯೇ ಹೀಗಿರುವಾಗ ಇನ್ನು ಸಾಮಾನ್ಯರಾದಂಥ ಮನುಷ್ಯರ ಪಾಡೇನು? ಹಾಗಾದರೆ ಇದಕ್ಕೆ ಭಗವಂತನ ಸಾಮರ್ಥ್ಯಕ್ಕೆ ಶಕ್ತಿಗೆ ಒಂದು ಮಿತಿ ಇದೆ, ಆದರೆ ಅದನ್ನು ಕಾಣುವ ಸಾಮರ್ಥ್ಯ ಯಾರಿಗೂ ಇಲ್ಲ ಅಂತ ಹೀಗೆ ತಾತ್ಪರ್ಯವೋ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ವಿದುಹು ನ ಅಂತಂ ಅನಂತವತ್ವಾತ್. ಭಗವಂತನ ಗುಣಗಳನ್ನು ಅವನ ಮಹಿಮೆಯನ್ನು ಇಷ್ಟೇ ಅಂತ ಎಣಿಸುವ ಶಕ್ತಿಯೇ ಯಾರಿಗೂ ಇಲ್ಲ. ಅದರ ಅರ್ಥ ಅದಕ್ಕೆ ಒಂದು ಅಂತವೇ ಇಲ್ಲ ಅಂತ. ಇಲ್ಲಿ ನಾನು, ಈ ಮುನಿಗಳು, ಪ್ರಜಾಪತಿಗಳು, ಶೇಷ ಅಂತೆಲ್ಲ ಹೇಳ್ತಾ ಇದ್ದಾನಲ್ಲ, ಇವರು ಇಲ್ಲಿ ವರ್ಣಿತರಾದಂತಹ ಪ್ರತಿಯೊಬ್ಬರು ಕೂಡ ಬಹಳ ದೊಡ್ಡ ದೊಡ್ಡವರು. ಸ್ವಯಂ ಚತುರ್ಮುಖ ಬ್ರಹ್ಮನಂತೂ ಜೀವಕೋಟಿಯಲ್ಲೇ ಅತ್ಯುಚ್ಚ. ಯಾವದ್ ಬ್ರಹ್ಮ ಬ್ರಹ್ಮಣಸ್ತು ಪ್ರಾಯೋನಾ ಪ್ರತಿಭಾಸಿತಂ ಅಂತ ಹೇಳ್ತಾರೆ ಗೀತಾ ಪ್ರಸ್ಥಾನದಲ್ಲಿ. ಆ ಚತುರ್ಮುಖ ಬ್ರಹ್ಮನಿಗೆ ತಿಳಿಯದೆ ವಿಷಯವೇ ಇಲ್ಲ ಅಂತ. ಅಷ್ಟಾದರೂ ಕೂಡ ಅವನು ಮತ್ತು ಇನ್ನೂ ಭಗವಂತನ ಪ್ರೀತಿಗಾಗಿ ಅವನ ಗುಣ ವೈಭವವನ್ನು ಕುರಿತು ಶ್ರವಣ ಮಾಡ್ತಿದ್ದಾನಂತೆ. ಅದು ಅವನು ಶ್ರವಣ ಮಾಡಿ ಮುಗಿಯುವಂಥ ವಿಷಯವೇ ಅಲ್ಲ. ಮುಂದೆ 10-11ನೇ ಸ್ಕಂದದ ಭಾಗವತ ತಾತ್ಪರ್ಯದಲ್ಲಿ ಒಂದು ವಿಷಯ ಬರೋದಿದೆ. ಅನಂತಮಪಿ ವೇತ್ತೀಶಃ ಅನಂತಂ ತ್ವಂತವತ್ತಥ ಅನಂತಸ್ಯ ಹಿ ಸಂಖ್ಯಾನೇ ನತು ಸರ್ವಜ್ಞತಾ ಭವೇತ್ ಅಂತ. ಚತುರ್ಮುಖ ಬ್ರಹ್ಮನಿಗೆ ಅಳಿಯಲಿಕ್ಕೆ ಸಾಧ್ಯ ಇಲ್ಲ, ಶೇಷನಿಗೆ ತಿಳಿಯುವುದು ಸಾಧ್ಯ ಇಲ್ಲ, ಪ್ರಜಾಪತಿಗಳಿಗೆ ತಿಳಿಯುವುದು ಸಾಧ್ಯ ಇಲ್ಲ ಅಂತಷ್ಟಲ್ಲ, ಸ್ವಯಂ ಪರಮಾತ್ಮನಿಗೆ ಆ ಗುಣಗಳನ್ನು ಇಷ್ಟು ಅಂತ ಎಣಿಸುವುದು ಆಗಿಲ್ಲ, ಎಣಿಸಿಲ್ಲ ಪರಮಾತ್ಮ. ಅನಂತಮಪಿ ವೇತ್ತಿ ಈಶಃ, ಸರ್ವಸಮರ್ಥನಾದ ಈ ಭಗವಂತ ತನ್ನ ಈ ಅನಂತವಾದ ಮಹಿಮೆಯನ್ನು ಅನಂತ ಅಂತಲೇ ತಿಳಿದಿದ್ದಾನೆ, ಹೊರತು ಅದನ್ನು ಅವನು ಎಣಿಸಿ ಮುಗಿಸಲಿಲ್ಲ. ಯಾಕೆಂದ್ರೆ ಅನಂತಸ್ಯ ಹಿ ಸಂಖ್ಯಾನೆ, ಅನಂತವಾದ ಆ ಮಹಿಮೆಯನ್ನು ಒಂದು ವೇಳೆ ಎಣಿಸಿ ಆತ ಮುಗಿಸುವುದಾದರೆ ಅದನ್ನು ಅನಂತ ಅಂತ ಹೇಳುವುದು ಹೇಗೆ? ಅನಂತತೆಗೆ ಧಕ್ಕೆ ಬಂದುಬಿಡ್ತದೆ. ಅಂತೂ ತನ್ನ ಮಹಿಮೆಯ ಬಗ್ಗೆ ಉಳಿದವರಿಗೆ ಗೊತ್ತಿರುವುದಕ್ಕಿಂತ ಹೆಚ್ಚಿನದು ಆತನಿಗೆ ಗೊತ್ತಿದೆ. ಪ್ರತಿಯೊಂದು ಗುಣವನ್ನೂ ಆತ ಬಲ್ಲ, ಆ ಪ್ರತಿಯೊಂದು ಗುಣವನ್ನೂ ಬಲ್ಲ, ಹಾಗೆ ಅವುಗಳ ಅನಂತ ಅಂತ ಅನ್ನುವುದನ್ನು ಬಲ್ಲ. ಆತ ಬಲ್ಲಷ್ಟು ಲಕ್ಷ್ಮೀದೇವಿಯಾಗಲಿ ಚತುರ್ಮುಖ ಬ್ರಹ್ಮನಾಗಲಿ ತಿಳಿದವರಲ್ಲ. ಮತ್ತೆ ಶೇಷನ ಬಗ್ಗೆ ಬಂತು. ಶೇಷ ಅಂತೂ ವ್ಯಾಖ್ಯಾನ ನಾವು ಮಾಡುವಂಥ ಒಂದು ಮನಸ್ಸೇನಿದೆ,
ವ್ಯಾಖ್ಯಾನ ಮಾಡುವ ಮನಸ್ಸಿನ ದೇವತೆ ಅವನು. ರುದ್ರ ಮನನದ ದೇವತೆ, ಗರುಡ ಧ್ಯಾನದ ದೇವತೆ, ಶೇಷ ವ್ಯಾಖ್ಯಾನದ ದೇವತೆ. ಇನ್ನೊಬ್ಬರೆಲ್ಲರಿಗೂ ಕೂಡ ವ್ಯಾಖ್ಯಾನ ಮಾಡಲಿಕ್ಕೆ ಬೇಕಾದ ಮನಸ್ಸು ಸಾಮರ್ಥ್ಯವನ್ನು ಕೊಡುವವನೇ ಅವನು. ಅಂಥ ಶೇಷನಿಗೂ ಕೂಡ, 1000 ಮುಖವುಳ್ಳಂತಹ ಶೇಷನಿಗೂ ಕೂಡ ಭಗವಂತನ ಆ ಗುಣವೈಭವವನ್ನು ವರ್ಣಿಸಿ ಮುಗಿಸ್ಲಿಕ್ಕಾಗಲಿಲ್ಲ. ಇಲ್ಲಿ ಮಾಯಾಬಲ ಅಂತ ಶಬ್ದ ಇದೆಯಲ್ಲ, ಆ ಮಾಯಾಬಲ ಅನ್ನೋ ಶಬ್ದಕ್ಕೆ ಇಚ್ಛಾ ಸಾಮರ್ಥ್ಯ ಅಂತ ಅದರ ತಾತ್ಪರ್ಯ. ನಾಂತಂ ವಿಧಾಮಿ, ಅಲ್ಲಿ ಅಂತ ಅಂತಿದೆ. ಅಂತ ಅಂದ್ರೆ ಕೊನೆ. ಯಾವುದರ ಕೊನೆ? ಮಾಯಾಬಲಸ್ಯ, ಭಗವಂತನ ಇಚ್ಛಾ ಸಾಮರ್ಥ್ಯದ ಕೊನೆಯನ್ನ ಇವ್ರು ಯಾರೂ ಬಲ್ಲವರಲ್ಲ ಅಂತ ಅದರ ತಾತ್ಪರ್ಯ. ಇದು ಯಾದವಾರ್ಯರು ಮಾಡಿದ ಅರ್ಥ. ಅನಂತ ತೀರ್ಥರು ಹೇಳ್ತಾರೆ, ಮಾಯಾಬಲ ಅಂದ್ರೆ, ಮಾಯಾ ಅಂದ್ರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೂ ಬಲವನ್ನು ಕೊಟ್ಟವನು ಈ ಭಗವಂತ. ಹಾಗಾಗಿ ಮಾಯಾಬಲ ಅಂತನ್ನುವುದು ಆ ಭಗವಂತನಿಗೆ ವಿಶೇಷಣವಾಗಿ ಬಂದಿರುವಂಥದ್ದು, ಪುರುಷನಿಗೆ ವಿಶೇಷಣವಾಗಿ ಬಂದಿರುವಂಥದ್ದು. ಮಾಯಾಬಲಸ್ಯ ಪುರುಷಸ್ಯ ಅಂತಂ ನ ವಿಧಾಮಿ. ಲಕ್ಷ್ಮೀದೇವಿಗೂ ಶಕ್ತಿಯನ್ನು ಕೊಡುವ ಆ ಪರಮಪುರುಷನ ಅಂತವನ್ನ ನಾವ್ಯಾರೂ ಬಲ್ಲವರಲ್ಲ ಅಂತ ಇದು ಅನಂತ ತೀರ್ಥರು ಮಾಡಿದ ವ್ಯಾಖ್ಯಾನ. ಪುರುಷಸ್ಯ ಮಾಯಾಬಲಸ್ಯ ಅಂತಂ ಅಂತ ಇದು ಯಾದವಾರ್ಯರು ಮಾಡಿದ ಅರ್ಥ. ಆ ಪುರುಷರುದ್ಧ ವಾಚ್ಯನಾದ ಭಗವಂತನ ಮಾಯಾಬಲ ಅಂದ್ರೆ ಶಕ್ತಿ ಸಾಮರ್ಥ್ಯ, ಇಚ್ಛಾ ಸಾಮರ್ಥ್ಯ. ಆ ಸಾಮರ್ಥ್ಯದ ಅಂತವನ್ನು ಯಾರೂ ಬಲ್ಲವರಲ್ಲ ಅಂತ. ಈ ಶ್ಲೋಕವನ್ನ ವಿಷ್ಣು ತೀರ್ಥರು ಭಾಗವತ್ ಸಾರೋದ್ಧಾರದಲ್ಲಿ 154ನೇ ಶ್ಲೋಕದ ರೂಪದಲ್ಲಿ ಪರಿಗ್ರಹಿಸಿದ್ದಾರೆ. ಅಲ್ಲಿ ಮಾಯಾಬಲ ಅಂದ್ರೆ ಸ್ವರೂಪ ಸಾಮರ್ಥ್ಯ ಅಂತ ಅರ್ಥ. ಪುರುಷ ಅಂದ್ರೆ ಪೂರ್ಣನಾದ ಭಗವಂತನ ಮಾಯಾಬಲಂ ಸ್ವರೂಪ ಸಾಮರ್ಥ್ಯ. ಅದರ ಅಂತವನ್ನ ಬೇರೆ ಯಾರೂ ಕಂಡವರಲ್ಲ, ಶೇಷನಿಗೂ ಗೊತ್ತಿಲ್ಲ, ಚತುರ್ಮುಖ ಬ್ರಹ್ಮನಿಗೂ ಗೊತ್ತಿಲ್ಲ ಅಂತ ಅಲ್ಲಿ ಅವರು ಮಾಡಿರುವಂತಹ ವ್ಯಾಖ್ಯಾನ. ಮೋಕ್ಷಾಧಿಕಾರಿ ವರ್ಗಾಧಿಪತಿ ದಶಶತಾನನ ಸಹಸ್ರವದನೋಪಿ. ಮೋಕ್ಷಕ್ಕೆ ಅಧಿಕಾರಿಯಾದಂಥ ಜೀವರೇನಿದ್ದಾರೆ ಅವರಿಗೆ ಹಿರಿಯನಾದಂಥ ಈ ಶೇಷದೇವನು ಕೂಡ ಭಗವಂತನ ಸಾಮರ್ಥ್ಯವನ್ನು ಎಣಿಸಿ ಮುಗಿಸುವವನಲ್ಲ. ಯೇಷಾಂ ಸಯೇವ ಭಗವಾನ್ ದಯಯೇದನಂತಹ ಅಂತ ಮುಂದಿನ ಶ್ಲೋಕ. ಭಗವಂತನ ದಯೆ ಹೊಂದಿದ್ರೆ ಎಲ್ಲವೂ ಸಾಧ್ಯ ಆಗ್ತದೆ, ಇಲ್ಲದೆ ಹೋದ್ರೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಈ ಶ್ಲೋಕ ಹೇಳ್ತದೆ. ನಮ್ಮ ಈ ದೇಹ ಏನಿದೆ, ನಾಯಿ ನರಿಗಳು ತಿಂದು ಇದನ್ನ ಮುಗಿಸಿಬಿಡ್ತವೆ ನಮ್ಮ ಮರಣದ ಬಳಿಕ. ಅಂಥ ಈ ಪಾರ್ಥಿವ ಶರೀರದ ಬಗ್ಗೆ ನಾನು ಇದೇ ಶರೀರವೇ ನಾನು, ನನ್ನ ಶರೀರ ಅಂತ ಅಭಿಮಾನ ಇದ್ದರೆ ಅಂಥವರಿಗೆ ಭಗವಂತನ ಅನುಗ್ರಹ ಆಗೋದಿಲ್ಲ. ಯಾರು ಅಭಿಮಾನವನ್ನು ತೊರೆದಿದ್ದಾರೆ, ನಿಷ್ಕಪಟ ಭಕ್ತಿಯಿಂದ, ಮನಸ್ಸಿನಿಂದ, ವಾಣಿಯಿಂದ ಮತ್ತೆ ಕಾಯದಿಂದ ಕೂಡ ಭಗವಂತನ ಪಾದವನ್ನು ಆಶ್ರಯಿಸ್ತಾರೆ, ಅವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಯಾರಿಗೆ ಭಗವಂತನ ಅನುಗ್ರಹ ಆಗ್ತದೋ ಅವರು ಮಾತ್ರ ಆ ಭಗವಂತನ ಮಹಿಮೆಯನ್ನು ತಿಳಿಯುವುದು ಸಾಧ್ಯ ಮತ್ತು ಸಂಸಾರವನ್ನು ದಾಟುವುದು ಕೂಡ ಸಾಧ್ಯ. ಇದನ್ನು ಕೂಡ ವಿಷ್ಣು ತೀರ್ಥರು 156ನೇ ಶ್ಲೋಕದ ರೂಪದಲ್ಲಿ ಭಾಗವತ ಸಾರೋದ್ಧಾರದಲ್ಲಿ ತಗೊಂಡಿದ್ದಾರೆ. ಈ ಶ್ಲೋಕಕ್ಕೂ ಭಾಗವತ ತಾತ್ಪರ್ಯ ಇದೆ. ಮಾಯಾಂ ದೇವ ಮಾಯಾಂ ವಿದಂತಿ ಸಂಸಾರ ಮತಿತರಂತೆ. ಇಲ್ಲಿ ಮಾಯಾ ಅಂತ ಶಬ್ದ ಇದೆಯಲ್ಲ, ಮಾಯಾ ಅನ್ನೋ ಶಬ್ದಕ್ಕೆ ಸ್ವರೂಪ ಶಕ್ತಿ ಅಂತ ಅರ್ಥ ವಿಜಯಧ್ವಜರು ಬರೆಯುವಂತೆ. ಮಾಯಾ ಅಂದ್ರೆ ಮಹಾತ್ಮ್ಯ ಅಂತ ಅರ್ಥ ಬರೀತಾರೆ ಯಾದವಾರ್ಯರು. ಭಗವಂತನ ಆ ಸ್ವರೂಪ ಶಕ್ತಿಯನ್ನ ಅಥವಾ ಮಹಾತ್ಮ್ಯವನ್ನ ನಮಗೆ ಒಂದಿಷ್ಟು ತಿಳಿಯುವುದು ಸಾಧ್ಯ, ಹೊರತು ಅದನ್ನು ಪೂರ್ಣವಾಗಿ ದಾಟುವುದು ಸಾಧ್ಯ ಇಲ್ಲ. ಅದಕ್ಕಾಗಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ದೇವಮಾಯ ಭಗವಂತನ ಶಕ್ತಿಯನ್ನ ಸ್ವಲ್ಪ ತಿಳ್ಕೊಳ್ತಾರೆ ಮತ್ತು ದಾಟುವುದು ಯಾವುದನ್ನ ಅಂದ್ರೆ ಸಂಸಾರವನ್ನ ದಾಟ್ತಾರೆ. ಉಳಿದ ವ್ಯಾಖ್ಯಾನಕಾರರೆಲ್ಲ ಆ ದೇವಮಾಯೆಯನ್ನೇ ತಿಳಿತಾರೆ ಮತ್ತು ಅದನ್ನೇ ದಾಟ್ತಾರೆ ಅಂತ ಹೀಗೆ ಅರ್ಥ ಹೇಳಿದಂತೆ ಕಾಣಿಸ್ತದೆ. ದೇವಮಾಯೆ ಅಂದ್ರೆ ಭಗವಂತನ ಇಚ್ಛಾ ಏನಿದೆ ಅದನ್ನು ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಜೀವಮಾಯ ಆದಂತಹ ಪ್ರಕೃತಿಯ ಬಂಧನವನ್ನು ದಾಟಬಹುದು. ದೇವಮಾಯೆಯನ್ನು ಒಂದಿಷ್ಟು ತಿಳಿಯುವುದು ಮಾತ್ರ ಸಾಧ್ಯ. ಅದಕ್ಕಾದರೂ ಭಗವಂತನ ಪಾದ ಸೇವಾ ಬೇಕು.
ಮತ್ತೆ ಈ ದೇಹದ ಬಗ್ಗೆ ತೀವ್ರವಾದಂತಹ ಅಭಿಮಾನ ಇತ್ಯಾದಿಗಳನ್ನು ದಾಟಿರಬೇಕು. ಹಾಗಾದ್ರೆ ಮಾತ್ರ ಆ ಭಗವಂತನ ಮಹಿಮೆಯನ್ನು ಒಂದು ಸ್ವಲ್ಪ ಆದರೂ ತಿಳಿಯುವುದು ಸಾಧ್ಯ ಅಂತ ತಾತ್ಪರ್ಯ. ಈ ದೇವಮಾಯ ಅಂತೇನಿದೆ ಅದನ್ನು ದಾಟುವುದು ಸಾಧ್ಯ ಇಲ್ಲ. ಜೀವಮಾಯ ಆದಂತಹ ಪ್ರಕೃತಿ ಬಂಧನವನ್ನು ದಾಟಬಹುದು ಅಂತ ಹೀಗೆ ವ್ಯಾಖ್ಯಾನ ಇದೆಯಲ್ಲ. ಇದು ಭಗವದ್ಗೀತೆಯ 7ನೇ ಅಧ್ಯಾಯದ 14ನೇ ಶ್ಲೋಕವೊಂದನ್ನು ಗಮನಿಸಿದರೆ ಇಲ್ಲಿ ಹೇಳಿದ್ದಕ್ಕೂ ಅಲ್ಲಿ ಹೇಳಿದ್ದಕ್ಕೂ ವಿರೋಧ ಬರುವಂತೆ ಕಾಣಿಸ್ತದೆ. ದೈವೀ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಈ ದೈವಿ ಗುಣಮಯಿ ಮಾಯಾ, ಸತ್ವರಜಸ್ತಮ ಗುಣಗಳಿಂದ ಕೂಡಿದ ಮಾಯಾ ಏನಿದೆ ಇದನ್ನು ದಾಟುವುದು ಸಾಧ್ಯ ಇಲ್ಲ. ಯಾರು ನನಗೇ ಶರಣ ಹೋಗ್ತಾರೆ ಅವರು ಈ ಮಾಯೆಯನ್ನು ದಾಟ್ತಾರೆ. ಅಲ್ಲಿಯೂ ಕೂಡ ಈ ದೇವ ಮಾಯೆಯನ್ನು ದಾಟ್ತಾರೆ ಅಂತ ಹೀಗೆ ಹೇಳಿದಂತೆ ಕಾಣಿಸ್ತದೆ. ಹಾಗಾದ್ರೆ ದೇವಮಾಯೆಯನ್ನು ದಾಟಬಲ್ಲರು ಅಂತ ಭಗವದ್ಗೀತಾದಲ್ಲಿದೆ. ಮತ್ತು ಇಲ್ಲಿ ದೇವಮಾಯೆಯನ್ನು ದಾಟುವುದು ಸಾಧ್ಯ ಇಲ್ಲ, ಜೀವಮಾಯೆಯನ್ನು ಮಾತ್ರ ದಾಟಬಲ್ಲರು ಅಂತ ಹೀಗಿದೆಯಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಅಲ್ಲಿ ದೈವೀ ಹೇಷ ಮಾಯಾ ಅಂತ ಏನು ಬಂದಿದೆ, ದೇವಮಾಯಾ ಅಂತ. ಆ ದೇವಮಾಯಾ ಅಂತ ಅನ್ನೋದಕ್ಕೆ ಭಗವಂತನ ಇಚ್ಛೆ, ಭಗವಂತನ ಮಹಾತ್ಮ್ಯ ಅಂತ ಅರ್ಥ ಅಲ್ಲ. ಮಾಯಾ ಅನ್ನೋ ಶಬ್ದಕ್ಕೆ ಒಂದೊಂದು ಕಡೆ ಒಂದೊಂದು ರೀತಿ ಅರ್ಥ ಆಗ್ತದೆ. ಒಂದು ಭಗವಂತನ ಇಚ್ಛೆ ಮತ್ತು ಭಗವಂತನ ಸಾಮರ್ಥ್ಯ, ಇದು ಪ್ರಧಾನವಾದ ಅರ್ಥ. ಅದಾದ್ಮೇಲೆ ಬರುವಂತಹ ಅರ್ಥ ಲಕ್ಷ್ಮೀದೇವಿ ಅಂತ. ಅದಾದ್ಮೇಲೆ ಈ ಜಡವಾದ ಪ್ರಕೃತಿ, ಲಕ್ಷ್ಮೀದೇವಿ ಅಂದರೆ ಚೇತನ ಪ್ರಕೃತಿ, ಜಡವಾದ ಪ್ರಕೃತಿ ಅಂತ 3ನೇ ಅರ್ಥ. ಇಲ್ಲಿ ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕದಲ್ಲಿ ಆ ದೈವಿ ಮಾಯೆಯನ್ನು ದಾಟ್ತಾರೆ ಅಂತ ಬಂದಿದೆಯಲ್ಲ, ಅದು ಹೇಗೆ ದಾಟುತ್ತಾರೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ ಅಂದರೆ ಅದು ಗುಣಮಯವಾದ ಮಾಯೆ, ಭಗವಂತನ ಇಚ್ಛಾರೂಪವಾದ, ಭಗವಂತನ ಮಹಾತ್ಮ ರೂಪವಾದ ಮಾಯಾ ಅಲ್ಲ ಅದು. ಈ ದುರ್ಗಾದೇವಿಯ ಒಂದು ಸಾಮರ್ಥ್ಯ ಏನಿದೆ, ಅವಳು ಶ್ರೀಹಿ ಭೂಹು ದುರ್ಗಾ ಅಂತ ಹೀಗೆ 3 ರೂಪಗಳನ್ನು ತಾಳಿದ್ದಾಳೆ. ಸತ್ವಗುಣಕ್ಕೆ ಶ್ರೀ ರೂಪದಿಂದ ಅವಳ ಅಭಿಮಾನಿನಿ, ರಜೋಗುಣಕ್ಕೆ ಭೂರೂಪದಿಂದ ಮತ್ತು ತಮೋಗುಣಕ್ಕೆ ದುರ್ಗಾ ರೂಪದಿಂದ ಅವಳ ಅಭಿಮಾನಿನಿ. ಶ್ರೀರ್ ಭೂರ್ ದುರ್ಗೇತಿ ಯಾ ಭಿನ್ನ ಮಹಾಮಾಯಾತ ವೈಷ್ಣವಿ ತಚ್ಚನಂತಾಂಶ ಹೀನಾಪಿ ತಸ್ಯ ಆಶ್ರಯಾದ್ವಿಭೋಹೋ ಅಂತ ಅಲ್ಲಿ ವ್ಯಾಸಯೋಗ ಅನ್ನೋ ಗ್ರಂಥವನ್ನು ಆಚಾರ್ಯರು ಉದ್ಧರಿಸ್ತಾರೆ. ಲಕ್ಷ್ಮೀದೇವಿಗೆ ಮಹಾಮಾಯಾ ಅಂತ ಹೆಸರಿದೆ, 3 ರೂಪಗಳಿವೆ ಅವಳಿಗೆ, ಶ್ರೀ ಭೂ ದುರ್ಗಾ ಅಂತ. ಭಗವಂತನ ಅನಂತ ಸಾಮರ್ಥ್ಯದ ಒಂದು ಅಂಶವೂ ಅವಳಿಗೇನೂ ಇಲ್ಲ, ಅಷ್ಟು ಅವಳು ದುರ್ಬಲಳು ಆತನ ಎದುರಿಗೆ. ಆದರೂ ಭಗವಂತ ಆತನಿಗೆ ಒಂದಿಷ್ಟು ಶಕ್ತಿಯನ್ನು ಕೊಟ್ಟದ್ರಿಂದ ಅವಳು ಶೇಷ ಬ್ರಹ್ಮ ರುದ್ರಾದಿಗಳೆಲ್ಲರನ್ನೂ ಮೀರಿಸಿ ನಿಂತಿದ್ದಾಳೆ. ಅನಂತ ಬ್ರಹ್ಮ ರುದ್ರಾದೇಹೇ ನಾಸ್ಯಾಹ ಶಕ್ತಿ ಕಲಾಪಿಹಿ. ಅವಳನ್ನು ದಾಟಬಹುದು, ಸತ್ವರಜಸ್ತಮ ಗುಣಗಳನ್ನು ದಾಟಬಹುದು, ಆದರೆ ವಿಷ್ಣುವಿನ ಅನುಗ್ರಹ ಇದ್ರೆ ಮಾತ್ರ ದಾಟಬಹುದು, ಅದು ಇಲ್ಲದೆ ಹೋದರೆ ದಾಟುವುದು ಸಾಧ್ಯ ಇಲ್ಲ ಅಂತ ತಾತ್ಪರ್ಯ. ಆದ್ದರಿಂದ ಅಲ್ಲಿ ದೇವಮಾಯ ಅಂತೇನು ಬರೆದಿದ್ದಾರೆ, ದೇವಮಾಯ ಅಂತ ಅಲ್ಲಿ ಅವಳನ್ನು ಕರೆದಿದ್ದಾಳೆ. ಆದರೆ ವಸ್ತುತಃ ದೇವಮಾಯ ಅಂದರೆ ಭಗವಂತನ ಶಕ್ತಿ ಮತ್ತು ಸಾಮರ್ಥ್ಯವೇ. ಗೀತಾದಲ್ಲಿ ಹೇಳಲ್ಪಟ್ಟ ದೇವಮಾಯ ಅಂದರೆ ಆ ದುರ್ಗಾದೇವಿ ಅಷ್ಟೇ. ಅವಳನ್ನು ಯಾಕೆ ದೇವಮಾಯ ಅಂತ ಹೇಳುವುದು, ಅಲ್ಲೇ ಕೇಳಿದ್ದಾರೆ, ಭಗವಂತನಿಗೆ ಅತ್ಯಂತ ಪ್ರಿಯಳಾದ್ದರಿಂದ ಅವಳನ್ನು ದೇವಮಾಯ ಅಂತ ಹೇಳಬೇಕು. ಮದೀಯತ್ವಾತ್ ಅಹಂ ಹಿ ದೇವ ಕಥಂ ದೈವಿ, ಭಗವಂತನಿಗೆ ಅತ್ಯಂತ ಪ್ರಿಯಳಾದ್ದರಿಂದ ಅವಳನ್ನು ದೇವಮಾಯ ಅಂತ ಅನ್ನೋದು. ಭಗವಂತನ ಸ್ವರೂಪ ಸಾಮರ್ಥ್ಯ ಮಹಾತ್ಮ್ಯ ಅಂತ ಅರ್ಥ ಅಲ್ಲ ಅಲ್ಲಿ. ಇಲ್ಲಿ ಈಗ ಭಾಗವತದಲ್ಲಿ ಹೇಳ್ತಿರೋದು ಭಗವಂತನ ಸ್ವರೂಪ ಸಾಮರ್ಥ್ಯವನ್ನು. ಭಗವಂತನ ಸ್ವರೂಪ ಸಾಮರ್ಥ್ಯವನ್ನು ಕೇವಲ ತಿಳಿಯುವುದು ಮಾತ್ರ ಸಾಧ್ಯ, ಅದನ್ನು ಪೂರ್ಣವಾಗಿ ದಾಟುವುದು ಸಾಧ್ಯ ಇಲ್ಲ. ದಾಟ್ಲಿಕ್ಕೆ ಸಾಧ್ಯ ಇರುವುದು ಆ ಸತ್ವರಜಸ್ತಮ ಗುಣಗಳ ರೂಪವಾದ ಜಡಮಾಯೆಯನ್ನು ಮತ್ತು ಅದರ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯ ಬಂಧನವನ್ನು. ಅದು ಕೂಡ ಅವಳ ಅನುಗ್ರಹದಿಂದಲೇ ದಾಟುವುದು ಸಾಧ್ಯ. ತೇಷಾಂ ದುರತ್ಯಯಾಪ್ಯೇಷ ವಿನಾ ವಿಷ್ಣು ಪ್ರಸಾದತಃ. ಅವಳನ್ನು ದಾಟಬಹುದು, ಆದರೆ ಭಗವಂತನ ಅನುಗ್ರಹ ಇದ್ರೆ ದಾಟಬಹುದು, ಇಲ್ಲದೇ ಇದ್ರೆ ದಾಟುವುದು ಸಾಧ್ಯ ಇಲ್ಲ ಅಂತ ಅಲ್ಲಿ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಭಾಗವತ್ ಸಾರೋದ್ಧಾರದಲ್ಲಿ 156ನೇ ಶ್ಲೋಕದ ರೂಪದಲ್ಲಿ ಇದು ಬಂದಿದೆ ಅಂತ ಹೇಳಿದೆ. ಅಲ್ಲಿ ವಿಷ್ಣು ತೀರ್ಥರು ಹೇಳ್ತಾರೆ, ಮುಮುಕ್ಷುಗಳು ತಿಳಿಯಬೇಕಾದ್ದು ನಿರ್ಗುಣ ಬ್ರಹ್ಮವನ್ನು,
ಸಗುಣ ಬ್ರಹ್ಮವನ್ನು ತಿಳಿದರೆ ಈ ಸತ್ವರಜಸ್ತಮೋ ಗುಣ ನಿವೃತ್ತಿ ರೂಪವಾದ ಮೋಕ್ಷ ಸಿಗುವುದು ಹೇಗೆ? ಮೋಕ್ಷ ಅಂದರೆ ಈ ಗುಣಗಳನ್ನು ದಾಟುವುದು. ಸಗುಣ ಬ್ರಹ್ಮ ಈ 3 ಗುಣಗಳ ಅಧೀನತೆ ಒಳಪಟ್ಟದ್ದು. ಅದನ್ನು ತಿಳಿದರೆ ಸಂಸಾರವನ್ನು ದಾಟುವುದು ಹೇಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ, ಆಸ್ತಾಂ ತಾವತ್ತು ನಿರ್ಗುಣತ್ವ ವಿಚಾರ ಮಾಯಾ ನಿವರ್ತಕಸ್ತು ಭಗವಾನೇವ. ಈ ನಿರ್ಗುಣತ್ವದ ಬಗ್ಗೆ, ನಿರ್ಗುಣ ಬ್ರಹ್ಮದ ಬಗ್ಗೆ ವಿಚಾರ ಮಾಡಬೇಡ. ಅದು ಪ್ರಮಾಣ ಸಿದ್ಧವಾದ ವಸ್ತುವೇ ಅಲ್ಲ. ಭಗವಂತ ಸಗುಣನೇ. ಗುಣ ನಿವೃತ್ತಿ ಮಾಡುವವನು, ಸತ್ವರಜತಮೋ ಗುಣಗಳನ್ನು ನಿವೃತ್ತಿ ಮಾಡಿ ನಮಗೆ ಮೋಕ್ಷ ಕೊಡುವಂಥವನು ಭಗವಂತನೇ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಕೈವಲ್ಯದ ಪರಂ ಬ್ರಹ್ಮ ವಿಷ್ಣುರೇವನ ಸಂಶಯ ಅಂತ ಆಚಾರ್ಯರು ತತ್ವನಿರ್ಣಯದಲ್ಲಿ ಉದ್ಧರಿಸಿದ ಒಂದು ಶ್ಲೋಕ ಇದೆ. ಸಂಸಾರ ಬಂಧನದಿಂದ ನಮ್ಮನ್ನು ಕಟ್ಟಿ ಹಾಕಿದವನು ಅವನೇ, ಅದರಿಂದ ಬಿಡುಗಡೆ ಮಾಡಬೇಕಾದವನು ಕೂಡ ಅವನೇ ಆಗಿದ್ದಾನೆ. ನಾಳೆ ಮುಕ್ತಿ ಕೊಡಬೇಕಾದವನು ಅವನೇ. ಹೀಗೆ ಅವನದೇ ಇದೆಲ್ಲವೂ ಮಹಿಮೆ. ನಾವು ಸಾಧಕರಾದವರು ಅವನಲ್ಲಿ ಅವಿಚ್ಛಿನ್ನವಾದ ಭಕ್ತಿಯನ್ನು ಮಾಡಿದರೆ, ಅವನ ಪಾದಕಮಲಗಳನ್ನು ಆಶ್ರಯಿಸಿದರೆ ಅವರು ಈ ಸಂಸಾರವನ್ನು ದಾಟ್ತಾರೆ ಅಂತ ಅದರ ತಾತ್ಪರ್ಯ. ಈ ಸ್ವಶೃಗಾಲ ಭಕ್ಷಿ ಅಂತಿದೆಯಲ್ಲ, ಸತ್ತ ನಂತರ ನಾಯಿ ನರಿಗಳು ತಿಂದು ಹೋಗುವಂಥ ದೇಹ ಇದು ಅಂತ. ಅಂಥ ದೇಹದ ಬಗ್ಗೆ ನಮಗೆ ಅಭಿಮಾನ ಇರಬಾರದು ಅಂತ ಬಂದಿದೆ. ಉಳಿದವರೆಲ್ಲ ನಾಯಿ ನರಿಗಳು ಅಂತ ಅಷ್ಟೇ ಅರ್ಥ ಮಾಡಿದ್ದಾರೆ. ವಿಷ್ಣು ತೀರ್ಥರು ಸ್ವಶೃಗಾಲಾದಿಭಿ ತತ್ಸದೃಶೈ ದಾರಾದಿಭಿರುವ ಭಕ್ಷಿತುಂ ಯೋಗ್ಯ ಅಂತ ಅರ್ಥ ಬರೆದಿದ್ದಾರೆ. ಸತ್ತ ಮೇಲೆ ಈ ಶರೀರವನ್ನು ನಾಯಿ ನರಿಗಳು, ರಣಹದ್ದುಗಳು ಕುಕ್ಕಿ ತಿಂತವೆ. ಅದು ಸರಿ, ಬದುಕಿದ್ದಾಗ ಇವನ ಹೆಂಡತಿ, ಮಕ್ಕಳು ಮೊದಲಾದವರೇ ಹಿಂಸಿಸ್ತಾರೆ. ದಾರಾದಿಭಿ, ಈ ಹೆಂಡತಿ, ಮಕ್ಕಳು, ಬಂಧುಗಳು, ಸಂಪತ್ತಿಗಾಗಿ ಹಾತೊರೆಯುವಂಥ ಜನ, ಇವರೆಲ್ಲ ಯಾವ ದೃಷ್ಟಿಯಿಂದಲೂ ನರಿನಾಯಿಗಳಿಗೆ ಕಡಿಮೆ ಏನಲ್ಲ. ಅಂಥ ನೀಚರೇ ಇವರೆಲ್ಲ. ಭಾಗವತದಲ್ಲಿ ಮುಂದೊಂದು ಶ್ಲೋಕ ಬರ್ತದೆ, ಅದನ್ನು ವಿಷ್ಣು ತೀರ್ಥರು ಉದ್ಧರಿಸಿದ್ದಾರೆ. ಕಿಂ ಆತ್ಮನಾಥೇನ ಜಹಾತಿ ಯೋ ಮುದಂ ಕಿಂ ರಿಕ್ತಹಾರೈ ಸ್ವಜನಾಕ್ಯ ಬಂಧುಭಿ ಕಿಂ ಭಾರ್ಯೆಯ ಸಂಸ್ಕೃತಿ ಹೇತುಭೂತಯ ಗೇಹಾದಿಭಿ ಕಿಂ ಯದಿಹಾಯುಷೋ ವ್ಯಯ ಅಂತ ಆ ಶ್ಲೋಕ. ಕಿಂ ಆತ್ಮನ, ಈ ಜಗತ್ತಿನಲ್ಲಿ ನಾವು ಯಾರನ್ನು ಮೆಚ್ಚಿಕೊಳ್ಳಬೇಕು? ಮೆಚ್ಚಿಕೊಂಡ್ರೆ ಭಗವಂತನನ್ನು ಮೆಚ್ಚಿಕೊಳ್ಳಬೇಕು, ಅವನನ್ನೇ ಮೆಚ್ಚಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ನಮ್ಮನ್ನು ನಾವು ನೆಚ್ಚಿಕೊಂಡ್ರೆ, ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೇನಾದರೂ ಒಂದು ಅತೀವ ಆತ್ಮವಿಶ್ವಾಸ ಇದ್ದರೆ, ಅಂಥ ನಮ್ಮಿಂದ ನಮಗಾಗುವುದೇನಿದೆ? ಏನಿದ್ರೂ ಇದೆಲ್ಲವೂ ಭಗವಂತನ ಸಾಮರ್ಥ್ಯದಿಂದ, ಅವನ ಮಾಯೆಯಿಂದ ಆಗಬೇಕು. ಕಿಂ ಆತ್ಮನ, ನಮ್ಮನ್ನು ನಾವು ಮೆಚ್ಚಿಕೊಂಡ್ರೆ ನಮಗೆಂದಾದರೂ ನಾವು ಅಪೇಕ್ಷೆ ಪಟ್ಟಂತೆ ಸುಖ ಸಿಕ್ಕಿದೆಯಾ? ನಾವು ಅಪೇಕ್ಷೆ ಪಟ್ಟಂತೆ ವರ್ತನೆ ಮಾಡಲಿಕ್ಕಾದರೂ ನಮಗಾಗಿದೆಯಾ? ಯಾವುದೂ ಆಗಿಲ್ಲ. ಸುಖವನ್ನೇ ಕಂಡಿಲ್ಲ ನಾವು, ಸರಿಯಾದ ಸುಖವನ್ನೇ, ಅವಿಚ್ಛಿನ್ನವಾದ ಸುಖವೇ ನಮಗೆಂದೂ ಸಿಕ್ಕಿಲ್ಲ. ಇಷ್ಟು ಸುಖ ಸಿಕ್ಕಿತು ಅನ್ನೋದ್ರೊಳಗೆ ಅದರ 2-3 ಪಟ್ಟು ದೊಡ್ಡ ಪ್ರಮಾಣದ ದುಃಖವೇ ನಮಗೆ ಕಾದಿರ್ತದೆ, ಶ್ರಮ ಕಾದಿರ್ತದೆ. ಕಿಂ ರಿಕ್ತಹಾರೈ ಸ್ವಜನಾಖ್ಯ ಬಂಧುವಿ, ನನ್ನನ್ನೇ ನಾನು ನೆಚ್ಚಿಕೊಳ್ಳುವಂತಿಲ್ಲ, ನಮ್ಮ ಬಂಧು ಬಾಂಧವರನ್ನ ನೆಚ್ಚುವಂತಿಲ್ಲ. ಯಾಕೆಂದ್ರೆ ನಮ್ಮ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋಗಲಿಕ್ಕೆ ಯಾವತ್ತೂ ಅವರು ಕಾದಿದ್ದವರು. ಎಲ್ಲ ಅಣ್ಣ ತಮ್ಮಂದ್ರು ಎಲ್ಲ ಅಂಥವರೇ. ಕಿಂ ಭಾರ್ಯೆಯ ಸಂಸ್ಕೃತಿ ಹೇತುಭೂತೆಯ, ನಾವು ಕಟ್ಟಿಕೊಂಡ ಹೆಂಡತಿಯಿಂದ ನಮಗೇನಾಗಬೇಕಾಗಿದೆ, ನಾವು ಕಟ್ಟಿಕೊಟ್ಟ ಗಂಡನಿಂದ ನಮಗೇನಾಗಬೇಕಾಗಿದೆ? ಯಾಕೆಂದ್ರೆ ಅವರು ನಮ್ಮನ್ನು ಸಂಸಾರದಲ್ಲೇ ಕಟ್ಟಿ ಹಾಕುವಂಥವ್ರು. ಸಂಸಾರದಿಂದ ಒಂದು ಹೆಜ್ಜೆ ಕಿತ್ತಿ ಮುಂದೆ ಹೋಗಲಿಕ್ಕೆ ಅವಕಾಶ ಕೊಡುವವರೇ ಅಲ್ಲ ಅವರು. ಕೊಟ್ಟರೆ ಬಹಳ ಸಂತೋಷ ಆಯಿತು. ಅಂಥ ಹೆಂಡತಿಯ ಸಂತತಿ 1000 ಆಗಬೇಕು, ಅಂಥ ಗಂಡನ ಸಂತತಿ 1000 ಆಗಬೇಕು. ಆದರೆ ಸಾಮಾನ್ಯವಾಗಿ ಸಂಸಾರದಲ್ಲಿ ನಮ್ಮನ್ನು ಹಿಡಿದಿಡುವಂಥ ಗಂಡ ಹೆಂಡಂದ್ರೆ ನಮಗೆ ಸಿಗ್ತಿರ್ತಾರೆ. ಗೇಹಾದಿಭಿ ಕಿಂ ಯದಿಹಾಯುಷೋ ವ್ಯಯ, ನನ್ನ ದೇಹವನ್ನು, ನನ್ನ ಈ ಇಂದ್ರಿಯವನ್ನು ನಾನು ಇಷ್ಟು ಪೋಷಿಸಿ, ಇಷ್ಟು ಅಭಿಮಾನ ಇಟ್ಟುಕೊಂಡು ಪಾಲಿಸಿ ಏನು ಉಪಯೋಗ? ಇದನ್ನೆಲ್ಲ ಮಾಡಿದ್ರಿಂದ ನನ್ನ ಆಯುಷ್ಯ ಪ್ರತಿ ಕ್ಷಣ ಕ್ಷೀಣ ಆಗಿ ಹೋಗ್ತಿದೆ ಹೊರತು ಆ ದೇಹದ ಮೇಲಿನ ಅಭಿಮಾನದಿಂದ ನಮಗೇನೂ ಉಪಯೋಗ ಆಗಲಿಲ್ಲ. ಹೀಗೆ ಮುಂದೆ ಬರುವಂಥ ಒಂದು ಶ್ಲೋಕ ಅದು. ಆದ್ದರಿಂದ
ಸತ್ತ ಮೇಲೆ ನರಿ ನಾಯಿಗಳು ತಿನ್ನುವುದು ಆ ಕಡೆ ಇರಲಿ, ಬದುಕಿದ್ದಾಗ ನರಿ ನಾಯಿಗಳಿಗೆ ಯಾವ ದೃಷ್ಟಿಯಿಂದ ಕಡಿಮೆ ಇಲ್ಲದ ಬಂಧುಗಳೇ ನಮ್ಮನ್ನು ಸಿಗಿದು ತಿಂತಾರೆ, ಕುಕ್ಕಿ ತಿಂತಾರೆ ಅಂತ ಇಲ್ಲಿ ಕಾಣಿಸ್ತದೆ. ಅನಂತ ಅಂತ ಅಲ್ಲಿ ಶಬ್ದ ಇದೆ. ಅದಕ್ಕೆ ಯಾದವಾರ್ ಹೇಳ್ತಾರೆ, ಅಘಟಿತ ಘಟನಾ ಶಕ್ತಿ ಅವನಿಗಿದೆ. ಆದ್ದರಿಂದ ಅವನು ಮೂಲತಃ ಅವ್ಯಕ್ತ, ಯಾರ ಕಣ್ಣಿಗೂ ಕಾಣುವಂಥವನಲ್ಲ. ಆದರೂ ಕೂಡ ತನ್ನ ಶಕ್ತಿಯಿಂದ, ತನ್ನ ಇಚ್ಛೆಯಿಂದ ತನ್ನ ಭಕ್ತರಿಗೆ ತನ್ನನ್ನು ತೋರಿಸ್ಕೋತಾನೆ ಅಂತ. ಅದನ್ನೇ ಈ ಉಪನಿಷತ್ನಲ್ಲಿ ಯಮೇ ವೇಷ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ ಅಂತ ಇನ್ನೊಂದು ಮಾತು ಹೇಳ್ತದೆ. ಯಾವ ಭಕ್ತನನ್ನ ಈ ಭಗವಂತ ವೃಣತೆ ಸ್ವೀಕಾರ ಮಾಡ್ತಾನೆ, ಮತ್ತೆ ಅಂಥವನಿಗೆ, ಆ ಭಕ್ತನಿಗೆ ತನ್ನ ಸ್ವರೂಪವನ್ನು ತೋರಿಸ್ತಾನೆ. ಈಗ ಭಗವಂತ ನಮ್ಮನ್ನ ಈತ ನನ್ನ ಭಕ್ತ ಅಂತ ಸ್ವೀಕಾರ ಮಾಡುವುದು ಮುಖ್ಯ. ವೃಣತೆ ಅಂದ್ರೆ ಅಲ್ಲಿ ತತ್ವ ಪ್ರದೀಪಕಾರರು ಮೊದಲಾದವರು ಅರ್ಥ ಬರೀತಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಂಥ ಮಾತಿದು, ಭಕ್ತ್ಯಾದಿ ದಾನೇನ ವೃಣತೆ ಅಂತ. ಭಕ್ತಿ, ಜ್ಞಾನ, ವೈರಾಗ್ಯ ಇತ್ಯಾದಿಗಳನ್ನು ಕೊಟ್ಟು ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ಭಗವಂತ ನಮ್ಮನ್ನು ಸ್ವೀಕಾರ ಮಾಡಲಿಕ್ಕೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಇಟ್ಟಿದ್ದಾನೆ. ಜ್ಞಾನೀತು ಆತ್ಮೈವ ಮೇಮತಂ ಅಂತ ಭಗವದ್ಗೀತಾದಲ್ಲಿ ಹೇಳ್ಕೊಂಡಿದ್ದಾನೆ. ಜ್ಞಾನಿ ನನ್ನ ಪ್ರಿಯ, ನಾನು ಜ್ಞಾನಿಗೆ ಬಹಳ ಪ್ರಿಯ, ಅವನಿಗೆ ನಾನು ಪ್ರಿಯ. ಹೀಗೆ ಆ ಜ್ಞಾನಿಯನ್ನು ಪ್ರೀತಿಸಿ ಅವನನ್ನು ತನ್ನ ಬಳಿಗೆ ಸೆಳೆದುಕೊಂಡು ಆತನಿಗೆ ತನ್ನ ಸ್ವರೂಪವನ್ನು ತೋರಿಸ್ತಾನೆ. ಏನೇನು ನೋಡಿದ್ರು ಈ ಶ್ಲೋಕದಲ್ಲಿ ನಮಗೆ ದೇಹದ ಬಗ್ಗೆ ವ್ಯರ್ಥವಾದ ಅಭಿಮಾನ ಇರಬಾರದು. ಅದೊಂದು ಬೇಸಿಕ್ ಕ್ವಾಲಿಫಿಕೇಶನ್ ಅಂತ ಹೀಗೆ ಕೇಳಿದಂತೆ ಕಾಣಿಸ್ತದೆ. ಸ್ವಸೃಗಾಲ ಭಕ್ಷ್ಯೆ ದೇಹೆ ಅಹಂ ಮಮ ಇತಿ ಧೀಹಿ ನ ಅಂತ. ಆದರೆ ಸಾಧನೆ ಆರಂಭದಲ್ಲಿ ಹಂತದಲ್ಲಿ ಇದ್ದಂಥವರಿಗೆ ನಮಗೆ ನಮ್ಮ ಈ ದೇಹದ ಬಗ್ಗೆ ನಾನು ನನ್ನದು ಅನ್ನುವಂಥ ಅಭಿಮಾನ ಇದ್ದೇ ಇರ್ತದೆ. ಆ ಅಭಿಮಾನವನ್ನು ಬಿಟ್ಟ ಮೇಲೆ ನಮ್ಮನ್ನು ಭಗವಂತ ಆಯ್ಕೆ ಮಾಡಿಕೊಳ್ಳುವುದು ಅಂದ್ರೆ ಏನರ್ಥ? ನಿಷ್ಕಪಟ ಬುದ್ಧಿಯಿಂದ ಆತನ ಪಾದಕಮಲವನ್ನು ನಾವು ಆರಾಧನೆ ಮಾಡುವುದು ಯಾವಾಗ? ಅಂದರೆ ಭಕ್ತನಾದವನಿಗೆ ಸ್ವಲ್ಪ ಹೃದಯದಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳು ಇದ್ದೇ ಇರ್ತವೆ. ಆ ವೈರಾಗ್ಯ ಅಂದ್ರೆ ಈ ದೇಹದ ಬಗ್ಗೆ ಅಭಿಮಾನ ಇಡದೇ ಇರುವುದು. ಅದೊಂದು ಆ ವೈರಾಗ್ಯದ ಒಂದು ಅಂಶ. ಅದು ಮೂಲತಃ ಹೀಗೆ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳ ಒಂದು ಸಂಗಮ ರೂಪವೇ ಈ ಜೀವ. ಅವನು ಭಗವಂತ ಆತನನ್ನು ಸ್ವೀಕಾರ ಮಾಡಿದಾಗ ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಷ್ಟ ಸಹ ಅಂತ ಮತ್ತೊಂದು ಕಡೆ ಆಚಾರ್ಯ ಹೇಳುವಂತೆ, ಒಂದಿಷ್ಟು ಆತನ ಹೃದಯದಲ್ಲಿ ಅಡಗಿರುವ ಸದ್ಗುಣಗಳ ಖಜಾನೆಯನ್ನು ಗಮನಿಸಿ ಭಗವಂತ ಆತನಿಗೆ ಒಂದಿಷ್ಟು ಜ್ಞಾನ ಕೊಡ್ತಾನೆ. ಆವಾಗ ಭಕ್ತಿ ವೈರಾಗ್ಯಗಳು ಹೆಚ್ಚಾಗ್ತವೆ. ಅದರಿಂದ ಮತ್ತಷ್ಟು ಜ್ಞಾನ ಬರಲಿಕ್ಕೆ ಸಹಾಯಕ ಆಗ್ತದೆ. ಅದರಿಂದ ಮತ್ತಷ್ಟು ಭಕ್ತಿ ವೈರಾಗ್ಯಗಳು ಹೀಗೆ ಮೇಲೆ ಏರಿದಂತೆ ನಾನು ನನ್ನದು ಅನ್ನುವಂಥ ಈ ಒಂದು ಅಭಿಮಾನ, ದೇಹದ ಬಗ್ಗೆ ನಾನು ನನ್ನದು ಅನ್ನುವಂಥ ಅಭಿಮಾನ ಕಡಿಮೆ ಆಗ್ತಾ ಹೋಗ್ತದೆ. ಜ್ಞಾನ, ಭಕ್ತಿ, ವೈರಾಗ್ಯಗಳ ಗುಣಮಟ್ಟ ಹೆಚ್ಚಾಗ್ತಾ ಹೋಗ್ತದೆ. ಭಗವಂತನ ಪಾದಕಮಲವನ್ನೇ ನಾನು ನಂಬಬೇಕು ಅನ್ನುವಂಥ ಒಂದು ಬುದ್ಧಿಯೂ ಕೂಡ ಪ್ರಬಲ ಆಗ್ತಾ ಹೋಗ್ತದೆ. ಅವರಿಗೆ ಭಗವಂತನ ಮಹಿಮೆಯನ್ನು ಸ್ವಲ್ಪ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಈ ಸಂಸಾರವನ್ನು ದಾಟ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಶ್ಲೋಕ ಭಾಗವತದಲ್ಲೇ ಬರ್ತದೆ, ಅದು ಸಾರೋದ್ಧಾರದಲ್ಲೂ ಇದೆ. ಸ್ಯಾನ್ನ ಸ್ತವಾಂಘ್ರಿರ್ ಅಶುಭಾಷಯ ಧೂಮಕೇತು ಅಂತ. ಕ್ಷೇಮಾಯಯೋ ಮುನಿವಿಹಿ ಆರ್ದ್ರಹೃದ ಉದೂಹ್ಯಮಾನ. ಮುನಿಗಳು ತಮ್ಮ ಯೋಗಕ್ಷೇಮಕ್ಕಾಗಿ, ಮುಕ್ತಿ ಪ್ರಾಪ್ತಿಗಾಗಿ ಭಕ್ತಿ ತುಂಬಿದ ಮನಸ್ಸಿನಿಂದ ಈ ಪಾದಕಮಲವನ್ನು ಆರಾಧನೆ ಮಾಡ್ತಾರೆ. ಆ ಪಾದಕಮಲ ಅಶುಭಾಷಯ ಧೂಮಕೇತು. ತುಂಬ ಸುಂದರವಾದ ಶಬ್ದ ಅದು. ಇಲ್ಲಿಯೂ ಪಾದಕಮಲ ಅಂತ ಬಂತಲ್ಲ, ಅದಕ್ಕಾಗಿ ನಾನು ಅದನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ನಮ್ಮ ಮನಸ್ಸಿನಲ್ಲಿ ಮೂಡುವಂಥ
ಎಲ್ಲ ಕಾಮಕ್ರೋಧಾದಿ ಅಮಂಗಲಕರವಾದ ಆಶಯಗಳೇನಿವೆ, ಮನೋವೃತ್ತಿಗಳೇನಿವೆ, ಅದಕ್ಕೆಲ್ಲ ಧೂಮಕೇತು ಇದ್ದಂತೆ. ಒಂದು ಬಾರಿ ಭಗವಂತ ತನ್ನ ಪಾದಕಮಲದ ಸ್ಪರ್ಶವನ್ನು ನಮಗೆ ಮಾಡಿಸಿದರೆ, ಕೇವಲ ಸ್ಪರ್ಶ ಮಾಡಿಸ್ಲಿಕ್ಕೆ ಮಾಡಿದ ಮಾತ್ರದಿಂದ ನಮ್ಮ ಆ ಕಾಮಕ್ರೋಧಾದಿ ದುರ್ಗುಣಗಳು ಬಗ್ಗದೆ ಹೋದರೆ, ಕಾಲಿನಿಂದ ಒಂದು ಪ್ರಹಾರ ಮಾಡಿದರೆ ಧೂಮಕೇತುವಿನಂಥ ಆ ಪಾದದ ಪೆಟ್ಟಿನಿಂದ ನಮ್ಮ ಅಮಂಗಲಕರವಾದ ಆಶಯಗಳೆಲ್ಲವೂ ಹೊರಟೋಗ್ತವೆ. ಹಾಗೆ ಶಾಸ್ತ್ರ ವಿರುದ್ಧವಾದ ಚಿಂತನೆಗಳು ಕೂಡ ತೊಲಗುತ್ತವೆ. ನಾವೇ ನಮ್ಮ ಬಗ್ಗೆ ಮತ್ತು ಭಗವತ್ತತ್ವದ ಬಗ್ಗೆ ಮಾಡಿಕೊಂಡಿರುವ ಎಲ್ಲ ದುರಾಲೋಚನೆಗಳು ಹೋಗ್ತವೆ. ನಮ್ಮ ಬಗ್ಗೆ ಯಾರಾದರೂ ಶತ್ರುಗಳು, ಸಾಧನೆಯ ಶತ್ರುಗಳು ಏನಾದರೂ ದೂರಾಲೋಚನೆಗಳನ್ನು ಹೆಣೆದಿದ್ರೆ ಅವರ ಆ ದುಷ್ಟಶಕ್ತಿಗಳ ದುರಾಲೋಚನೆಗೂ ಒಂದು ಮದ್ದು ಅರಿಯುತ್ತದೆ ಈ ಭಗವಂತನ ಪಾದಕಮಲ. ಹೀಗೆ ಆ ಭಗವಂತನ ಪಾದಕಮಲವನ್ನು ಆಶ್ರಯಿಸಿದವರಿಗೇನೆ ದಯೆ. ಅವನು ದಯೆ ಮಾಡಿದ್ರೇ ಪಾದಕಮಲವನ್ನು ಆಶ್ರಯಿಸಲಿಕ್ಕೆ ಸಾಧ್ಯ ಕೂಡ. ಹೀಗೆ ಇವೆಲ್ಲವೂ ಒಂದು ಹಂತದಲ್ಲಿ ಸ್ವಲ್ಪ ಮೊದಲು ದಯೆ, ಅದಕ್ಕಿಂತ ಮುಂಚೆ ಒಂದಿಷ್ಟು ಭಗವಂತನ ಬಗ್ಗೆ ಆಸಕ್ತಿ, ಅದರಿಂದ ಮತ್ತಷ್ಟು ದಯೆ, ಮತ್ತಷ್ಟು ಜ್ಞಾನಭಕ್ತಿ, ವೈರಾಗ್ಯಗಳು, ಭಗವಂತನ ಬಗ್ಗೆ ಆಸಕ್ತಿ, ಇವು ಹೆಚ್ಚು ಆಗ್ತಾ ಹೋಗ್ತವೆ. ಹೀಗೆ ಇವತ್ತು 2 ಶ್ಲೋಕಗಳನ್ನು ನೋಡಿದ್ದೇವೆ, 41 ಮತ್ತು 42ನೇ ಶ್ಲೋಕಗಳನ್ನು. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.